ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಂತೋಷ್ ಸ್ಟುಡಿಯೋ ಕನ್ನಡ. ಬನ್ನಿ, ಇಲ್ಲಿ ಸುನಿಲ್ ಗೌತಮ್ ಮನೆಗೆ ಎಂಟ್ರಿ ಕೊಡ್ತಾನ, ಹಾಗೆ ಮಲ್ಲಿನ ಮದುವೆ ಆಗ್ತಾನ ಅಂತ ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ತಮ್ಮ ವ್ಯಾಲೆಂಟೈನ್ಸ್ ಡೇನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ಹಾಗೆ ಗೌತಮ್ ಅವರು ಕೂಡ ಭೂಮಿಕಾಗೆ ಒಳ್ಳೆ ಸರ್ಪ್ರೈಸನ್ನೇ ಕೊಡ್ತಾರೆ. ಹಾಗೆ ಭೂಮಿಕಾ ಅವರು ಕೂಡ ಗೌತಮ್ಗೆ ಒಳ್ಳೆ ಸರ್ಪ್ರೈಸನ್ನು ಕೊಡ್ತಾರೆ. ಆ ಸರ್ಪ್ರೈಸ್ ಕೊಡಲಿಕ್ಕೆ ಈ ಕಡೆ ಮಕ್ಕಳೇ ಐಡಿಯಾ ಕೊಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಜಯದೇವ್ ಅವರು ಕೂಡ ತನ್ನ ತಪ್ಪಿನ ಅರಿವಾಗಿ ಹೇಗಾದರೂ ಮಾಡಿ ನನ್ನ ಕಂಪ್ನಿನ ನಾನು ಮುಂದೆ ತರಬೇಕು, ಇಲ್ಲ ಅಂದರೆ ಕೈ ತಪ್ಪೋಗುತ್ತೆ ಅಂತ ಹೇಳಿ ಈ ಕಡೆ ಜಯದೇವ್ ಅವರು ಪ್ಲ್ಯಾನ್ ಮಾಡಿ ಶಕುಂತಲಾ ಅವರ ಹತ್ರ ಸಾರಿ ಕೇಳ್ತಾರೆ. ಹಾಗೆ ನಾನು ಇನ್ಮೇಲೆ ಗೌತಮ್ ಅಣ್ಣ ಥರನೇ ಪ್ಲ್ಯಾನ್ ಮಾಡಿ ಹಾಗೆ ಅವ್ರ ಥರ ಬುದ್ಧಿ ಉಪಯೋಗಿಸಿ ನನ್ನ ಕಂಪ್ನಿಯನ್ನು ಮುಂದೆ ತರ್ತೇನೆ. ಇನ್ಮೇಲೆ ಯಾವುದೇ ಈ ರೀತಿ ತಪ್ಪು ನಾನು ಮಾಡೋದಿಲ್ಲ ಮಾಮ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಶಕುಂತಲಾ ಅವರು ಖುಷಿ ಆಗ್ತಾರೆ. ಮತ್ತು ಈ ಕಡೆ ಜಯದೇವ್ ಅವರು ಕೂಡ ಪಾರ್ಥ ಎಲ್ಲ ಬಿಸ್ನೆಸ್ ಮ್ಯಾನನ್ನು ಕಳಿಸು, ನಾನು ಅವ್ರ ಜೊತೆ ಮಾತಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಪಾರ್ಥ ಅವರು ಕೂಡ ನೀವು ಬದಲಾಗಿರೋದು ನನಗೆ ತುಂಬಾ ಖುಷಿ ಆಗ್ತು ಜೈ ಬ್ರೋ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಅಪೇಕ್ಷ ಅವರು ಕೂಡ ಇವರು ಬದಲಾಗಿದ್ದಾರೆ, ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿ ಮನಸ್ಸಿನಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಹಾಗೆ ಶಕುಂತಲಾ ಮತ್ತು ಈ ಕಡೆ ಪಾರ್ಥ ಅವರು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಮಲ್ಲಿ ಕೂಡ ಈ ಕಡೆ ಕೋಚಿಂಗ್ ಸೆಂಟರ್ಗೆ ಅಂತ ಹೋಗ್ತಾರೆ. ಅಲ್ಲಿ ಅವರ ಫ್ರೆಂಡ್ ಹೇಳ್ತಾರೆ, ನಿಮ್ಮಕ್ಕ ಏನಾದರೂ ಬೈದ್ರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಇಲ್ವಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಯಾಕೋ ಬೇಜಾರಲ್ಲಿದೆಯಲ್ಲ, ನಿನ್ನೆ ನಿಮ್ಮ ಅಕ್ಕ ಬಂದಿದ್ದರು, ಅವರು ಫಾತಿಮಾ ಹತ್ರ ಮಲ್ಲಿ ಹೇಗೆ ಓದ್ತಾ ಇದ್ದಾಳೆ ಅಂತ ವಿಚಾರಿಸ್ತಿದ್ರು. ಹಾಗೆ ಈ ಕಡೆ ಫಾತಿಮಾ ಅವರು ಕೂಡ ಹೇಳಿದರು, ನೀನು ಒಂದು ಹುಡುಗನ ಜೊತೆ ಓಡಾಡ್ತಿದ್ದೀಯ ಅಂತ ಇಲ್ಲಿ ಹೇಳಿದರು ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ, ಹೌದಾ, ಅವರೇನು ನನಗೆ ಕೇಳಲಿಲ್ಲ, ಆಯಿತು ನಾನು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೇನೆ, ಆಮೇಲೆ ಸಿಗ್ತೇನೆ ಅಂತ ಹೇಳಿ ಮಲ್ಲಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಮಲ್ಲಿ ಕೂಡ ತುಂಬಾ ಕೋಪದಿಂದ, ನಾನು ನಮ್ಮ ಅಕ್ಕರ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದೆ ಅಲ್ಲ, ಆದರೂ ನನಗೆ ಕೇಳದೆ ಅವರು ಈ ರೀತಿ ಎಲ್ಲ ವಿಚಾರಿಸ್ಬೋದಿತ್ತ ಅಂತ ಹೇಳಿ ಅವರು ಮನಸ್ಸಿನಲ್ಲಿ ಅಂದ್ಕೊಂಡು ಅವರು ಮನೆಗೆ ಬರ್ತಾರೆ. ಅಕ್ಕ ಅಕ್ಕ ಅಂತ ಇಲ್ಲಿ ಕರೀತಾರೆ. ಆಗ ಭೂಮಿಕಾ ಅವರು ಕೂಡ, ಏನು ಮಲ್ಲಿ, ನಾನೆಲ್ಲೇ ಇದ್ದೇನೆ ಹೇಳು ಅಂತ ಇಲ್ಲಿ ಹೇಳ್ತಾರೆ. ಅಕ್ಕ, ನೀವು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದರೆ ನೀವು ನನ್ನ ಹತ್ರನೇ ಡೈರೆಕ್ಟಾಗಿ ಕೇಳ್ಬೋದಿತ್ತಲ್ಲ ಅಂತ ಇಲ್ಲಿ ಮಲ್ಲಿ ಹೇಳ್ತಾರೆ. ಆಗ ಈ ಕಡೆ ಭೂಮಿಕಾ ಅವರು ಕೂಡ, ಮಲ್ಲಿ, ಇದು ನಿನ್ನೊಳ್ಳೋದಕ್ಕೆ ನಾನು ಮಾಡಿದ್ದು, ನೀನು ಆಗಲೇ ಒಂದು ಸಲ ಈ ರೀತಿ ತಪ್ಪು ಮಾಡಿ ನೀನು ನಿನ್ನ ಜೀವನನೇ ಹಾಳು ಮಾಡ್ಕೊಂಡಿದ್ದೀಯ, ಅದೇ ರೀತಿ ತಪ್ಪನ್ನು ನಾನು ಈ ರೀತಿ ನಿನಗೆ ಮಾಡಲಿಕ್ಕೆ ಬಿಡೋದಿಲ್ಲ, ಆದ್ದರಿಂದ ನಾನು ಎಲ್ಲ ವಿಚಾರಣೆ ಮಾಡಬೇಕು ಅಂತ ಹೇಳಿ ಈ ರೀತಿ ಮಾಡಿದೆ. ಹಾಗೆ ನಿನಗೆ ಮದುವೆ ಸಂಬಂಧ ಬಂದಿದೆ ಅಂತ ಹೇಳಿ ನಾವು ಸುಳ್ಳನ್ನು ಹೇಳಿದ್ದು, ನೀನೇ ಏನಾದರೂ ಆ ಹುಡುಗನ ಬಗ್ಗೆ ಹೇಳ್ತೀಯಾ ಅಂತ ನಾವು ನೋಡಿದ್ವಿ, ಆದರೆ ನೀನು ಏನೂ ಹೇಳಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿಯವರು ಕೂಡ, ಅಕ್ಕ, ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ನಾನು ಯಾವುದೇ ಹುಡುಗನ್ನ ಕೂಡ ಆ ರೀತಿ ನೋಡೋಕ್ಕೆ ಹೋಗೋದಿಲ್ಲ, ನೀವು ಯಾವ ಹುಡುಗನ್ನ ತೋರಿಸ್ತೀರೋ ನಾನು ಅದೇ ಹುಡುಗನ ಮದುವೆ ಆಗ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಗೌತಮ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಆಗ ಭೂಮಿಕಾ ಅವರು ಕೇಳ್ತಾರೆ, ಸಾರಿ ಮಲ್ಲಿ, ನಾವು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ವಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಅದು ಬಿಡಿ ಅಕ್ಕವರೇ, ಆದರೆ ನೀವು ಏನೇ ಇದ್ದರೂ ನನ್ನ ಹತ್ರ ಕೇಳ್ಬೋದಿತ್ತಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ, ಇಲ್ಲ ಮಲ್ಲಿ, ನಿನ್ನ ಮೇಲೆ ನೀವು ಆ ಹುಡುಗನ ಜೊತೆ ಹೋಗ್ತಾ ಇದ್ದೀಯಾ ಮತ್ತು ಕೋಚಿಂಗ್ ಸೆಂಟರ್ಗೆ ಬಂಕ್ ಹಾಕಿದ್ದೀಯಾ ಅಂತ ಹೇಳಿದ್ದಕ್ಕೆ ನಿಮ್ಮ ಅಕ್ಕ ಈ ರೀತಿ ಮಾಡಿದ್ರು, ನೀನು ಒಳ್ಳೆಯದಕ್ಕೆ ಮಾಡಿದ್ದು ಅಂತ ಇಲ್ಲಿ ಹೇಳ್ತಾರೆ. ಆಗ ಬಾರಮ್ಮ ಕುತ್ಕೋ ಅಂತ ಹೇಳಿ ಮಲ್ಲಿನ ಅಲ್ಲಿ ಕೂರಿಸಿ, ಯಾರು ಆ ಹುಡುಗ ಅಂತ ಇಲ್ಲಿ ಹೇಳ್ತಾರೆ. ಅವನು ನನ್ನ ಜೂನಿಯರ್, ಅವನು ಕೋಚಿಂಗ್ ಸೆಂಟರ್ಗೆ ಸೇರಿಕೊಂಡಿದ್ದಾನೆ, ಗೌತಮ್ ಭಾವನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾನೆ, ಅವರ ಥರನೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕಂತ ಹೇಳಿ ಅವನು ಇದ್ದಾನೆ, ಹಾಗೆ ನನಗೆ ಪ್ರಪೋಸ್ ಮಾಡಿದ, ಆದರೆ ನಾನು ಅದನ್ನು ರಿಜೆಕ್ಟ್ ಮಾಡಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಹೇಗೆ ಆ ಹುಡುಗ ಅಂತ ಇಲ್ಲಿ ಕೇಳ್ತಾರೆ. ನನಗೆ ಅವನ ಜೊತೆ ಇದ್ದರೆ ಕಂಫರ್ಟಾಗಿ ಫೀಲ್ ಆಗುತ್ತೆ ಮತ್ತು ಚೆನ್ನಾಗಿ ಅವನು ಕಾಳಜಿ ತಗೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಮತ್ತು ಭೂಮಿಕಾ ಅವರಿಗೂ ಮಲ್ಲಿ ಹೇಳ್ತಾರೆ, ನೀವು ಯಾವ ಹುಡುಗನ್ನ ತೋರಿಸ್ತೀರೋ ನಾನು ಅದೇ ಹುಡುಗನ ಮದುವೆ ಆಗ್ತೇನೆ, ಆದರೆ ಅವನು ಸುನಿಲ್ ಜೊತೆ ಇದ್ದರೆ ನನಗೆ ತುಂಬಾ ಸೆಕ್ಯೂರ್ ಫೀಲ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಅವರು ಸರಿ ಆಯಿತು ಅಂತ ಇಲ್ಲಿ
ಅಲ್ಲಿಂದ ಹೋಗ್ತಾರೆ. ಮತ್ತು ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ಈ ಕಡೆ ಚರ್ಚೆ ಮಾಡ್ತಾ ಇರ್ತಾರೆ. ಸುನಿಲ್ ಎಂಬ ಹುಡುಗನ್ನ ಕರೆಸಿ ಒಂದು ಸಲ ಮಾತಾಡೋಣ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಆಯಿತು ಮಾತಾಡೋಣ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ಅವನ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳೋಣ, ಆದರೆ ನಾನು ಅವನ ಜೊತೆ ಮೊದಲನೇದಾಗಿ ಮಾತಾಡ್ತೇನೆ ಅಂತ ಇಲ್ಲಿ ಭೂಮಿಕಾ ಅವರು ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಆಯಿತು ನೀನೇ ಮಾತಾಡು, ಆಮೇಲೆ ನಾನು ಅವನ ಜೊತೆ ಮಾತಾಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಅವನನ್ನು ಮನೆಗೆ ಕರೆಸ್ಬೇಕಲ್ಲ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಮಲ್ಲಿಗೆ ಹೇಳಿ ಮನೆಗೆ ಕರೆಸೋಣ ಅಂತ ಇಲ್ಲಿ ಹೇಳ್ತಾರೆ. ಆಗ ಮಲ್ಲಿ ಕೂಡ ಅದೇ ಸಮಯಕ್ಕೆ ಬರ್ತಾರೆ. ಆ ಹುಡುಗನನ್ನು ನೀನು ಮನೆಗೆ ಕರೆಸಲಿಕ್ಕೆ ಆಗುತ್ತಾ, ಅವರ ಜೊತೆ ನಾನು ಮಾತಾಡಬೇಕು ಅಂತ ಇಲ್ಲಿ ಗೌತಮ್ ಅವರು ಹೇಳ್ತಾರೆ. ಆಗ ಆಯಿತು ಬಾವ ಕರೆಸ್ತೇನೆ ಅಂತ ಮಲ್ಲಿ ಅವರು ಹೇಳ್ತಾರೆ. ಆಗ ಮಲ್ಲಿ ಕೂಡ ಈ ಕಡೆ ಸುನಿಲ್ ಅವರಿಗೆ ಫೋನ್ ಮಾಡ್ತಾರೆ. ಸುನಿಲ್ ಅವರು ಕೂಡ ಜಯದೇವ್ ಮನೇಲಿ ಇರ್ತಾರೆ. ಆಗ ಮಲ್ಲಿ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಇಲ್ಲಿ ಕೇಳ್ತಾರೆ. ಆಗ ನಾನು ಇಲ್ಲಿ ಬಾಸ್ ಮನೆಯಲ್ಲಿ ಇದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ನಮ್ಮ ಮನೆ ಲೊಕೇಶನ್ ಗೊತ್ತಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಎಲ್ಲಿ ಮೇಡಮ್, ನೀವು ಅವತ್ತು ನಿಮ್ಮ ಮನೆಗೆ ಅಂತ ಬರ್ತಿರುವಾಗ ಅರ್ಧ ದಾರಿಯಲ್ಲಿ ನಿಲ್ಲಿಸಿ ಹೋಗ್ಬಿಟ್ರಲ್ಲ, ನಿಮ್ಮ ಮನೆ ನನಗೆ ಗೊತ್ತಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಆಯಿತು ನಾನು ಲೊಕೇಶನ್ ಕಳಿಸ್ತೇನೆ, ನೀನು ನಮ್ಮ ಮನೆಗೆ ಬರ್ತೀಯಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಯಾಕೆ ಮೇಡಮ್ ಅಂತ ಇಲ್ಲಿ ಕೇಳ್ತಾರೆ. ಯಾಕಂದರೆ ನಮ್ಮ ಅಕ್ಕ ಬಾವ ನಿಮ್ಮ ಜೊತೆ ಮಾತಾಡಬೇಕಂತೆ ಅಂತ ಇಲ್ಲಿ ಹೇಳ್ತಾರೆ. ಆಗ ನಿಮ್ಮ ಅಕ್ಕ ಬಾವನ ನನ್ನ ಜೊತೆನ ಏನು ಮಾತಾಡಬೇಕಂತೆ ಮೇಡಮ್ ಅಂತ ಇಲ್ಲಿ ಕೇಳ್ತಾರೆ. ಆಗ ಅವರು ಏನೋ ಕೇಳಬೇಕಂತೆ ನಿನ್ನ ಹತ್ರ, ನೀನು ಫ್ರೀ ಇದ್ದರೆ ಒಂದು ಸಾಲಿನ ಮನೆಗೆ ಬಂದು ಹೋಗು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಆಯಿತು ಬರ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಹಾಗೆ ಕಾಲನ್ನು ಕಟ್ ಮಾಡ್ತಾರೆ. ಈ ಕಡೆ ಜಯದೇವ್ ಅವರು ಕೂಡ ಎಲ್ಲವನ್ನ ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ಸುನಿಲ್ ಹತ್ರ ಕೇಳ್ತಾರೆ, ಏನು ಪೈಲ್ವಾನ್ ಏನೋ ಮಾತಾಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾರೆ. ಆಗ ಈ ಕಡೆ ಬಾಸ್ ಒಂದು ಪ್ರಾಬ್ಲಮ್ ಬಂದಿದೆ, ಈಗ ಮಲ್ಲಿ ಮೇಡಮ್ ಇದ್ದಾರಲ್ಲ ಅವ್ರ ಮನೆಗೆ ನಾನು ಹೋಗ್ಬೇಕಂತೆ, ಅವ್ರ ಅಕ್ಕ ಭಾವ ನನ್ನ ಜೊತೆ ಮಾತಾಡಬೇಕಂತೆ ಅಂತ ಹೇಳಿ ಹೇಳ್ತಾರೆ. ಅವ್ರ ಅಕ್ಕ ಭಾವನ ಏನು ಮಾತಾಡಬೇಕಂತೆ ಅಂತ ಇಲ್ಲಿ ಜಯದೇವ್ ಕೇಳ್ತಾರೆ. ಆಗ ಸುನಿಲ್ ಅವರು ಕೂಡ ನನಗೇನು ಗೊತ್ತು ಬಾಸ್, ನನಗೆ ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗೋದು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ಆಯಿತು ನೀನು ಅಲ್ಲಿ ಹೋಗು, ಅವರು ಏನು ಮಾತಾಡ್ತಾರೋ ಅದನ್ನು ಕೇಳಿಸ್ಕೊ, ಆದರೆ ನೀನು ಕೂಡ ಏನು ಮಾತಾಡಬೇಡ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಅವರು ಏನಾದರೂ ಮಾತಾಡಿದ್ರೆ ಆ ತಕ್ಷಣ ನಿನಗೆ ಏನಾದ್ರು ಡೌಟ್ ಬಂದರೆ ನನಗೆ ಕಾಲ್ ಮಾಡು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಆಯಿತು ಬಾಸ್ ಮಾಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ ನೀನು ಅವ್ರ ಹತ್ರ ತುಂಬಾ ಹುಷಾರಾಗಿರಬೇಕು, ಅವರು ನಿನ್ನ ವರ್ತನೆಯನ್ನು ನೋಡಿ ಮತ್ತೆ ಏನಾದರೂ ಕಂಡುಹಿಡಿಬೋದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಆಯಿತು ಬಾಸ್ ನಾನು ಹುಷಾರಾಗಿರ್ತೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಸುನಿಲ್ ಅವರು ಕೂಡ ಬಾಸ್ ನನಗೆ ಅಲ್ಲಿಗೆ ಹೋಗಲಿಕ್ಕೆ ನನಗೆ ಹೆದರಿಕೆ ಆಗ್ತಾ ಇದೆ, ಅವರು ಏನಾದರೂ ನನ್ನ ಹೊಡಿಬೋದಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಹಾಗೇನೂ ಆಗೋದಿಲ್ಲ, ಹೆದರ್ಕೋಬೇಡ, ಹೋಗ್ಬಾ ಪೈಲ್ವಾನ್ ಅಂತ ಇಲ್ಲಿ ಜಯದೇವ್ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಆಯಿತು ಬಾಸ್ ಹೋಗ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ಸುನಿಲ್ ಅವರು ಕೂಡ ಗೌತಮ್ ಮನೆಗೆ ಎಂಟ್ರಿ ಕೊಡ್ತಾರೆ. ಹಾಗೆ ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.